ಶೆಕೆಯಲ್ಲಿ ಸೋಡಾ ಕುಡಿದ್ರೆ ನಮ್ಮ ಬಾಡಿ ತಂಪಾಗುತ್ತಾ? ಸೋಡಾ ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಲ್ಲಿ ಇರೋದು ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ತುಂಬಾ ಹೈ ಪ್ರೆಷರ್ ಅಲ್ಲಿ ಈ ಬಾಟಲ್ಸ್ಗೆ ಫಿಲ್ ಮಾಡಿರ್ತಾರೆ. ಸೊ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗಿ ಕಾರ್ಬೋನಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಕಾರ್ಬೋನಿಕ್ ಆಸಿಡ್ ಇಸ್ ಅ ಮೈಲ್ಡ್ ಆಸಿಡ್. ಅದೇನ್ ಮಾಡುತ್ತೆ, ನಮ್ಮ ಬಾಯಲ್ಲಿರೋಂಥ ನರ್ವ್ ಎಂಡಿಂಗ್ಸ್ ನ ಸ್ಟಿಮ್ಯುಲೇಟ್ ಮಾಡಿ ಟಿಂಗ್ಲಿಂಗ್ ಎಫೆಕ್ಟ್ ಕಾಸ್ ಮಾಡುತ್ತೆ. ಇದನ್ನ ನಮ್ಮ ಬ್ರೈನ್ ಕೂಲಿಂಗ್ ಎಫೆಕ್ಟ್ ಅಂತ ಅನ್ಕೊಳ್ಳುತ್ತೆ. ತುಂಬ ಶೆಕೆ ಆದಾಗ ನಾವು ಸ್ವೆಟ್ ಮಾಡ್ತೀವಿ. ಸ್ವೆಟ್ ಅಲ್ಲಿ ಎಲೆಕ್ಟ್ರೋಲೈಟ್ಸ್ ಮತ್ತೆ ವಾಟರ್ ಕಡಿಮೆ ಆಗುತ್ತೆ ಅಂಡ್ ಆಲ್ಸೋ ಆರ್ ಎನರ್ಜಿ ಲೆವೆಲ್ಸ್ ಡ್ರಾಪ್. ಹಾಗಾಗಿ ಬಾಡಿಲಿ ಗ್ಲೂಕೋಸ್ ಲೆವೆಲ್ಸ್ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಆರ್ ಬಾಡಿ ವಾಂಟ್ಸ್ ಟು ರೀಸ್ಟೋರ್ ದಟ್ ಗ್ಲೂಕೋಸ್, ಸೊ ವಿ ಇನ್ಸ್ಟೆಂಟ್ಲಿ ಕ್ರೇವ್ ಫಾರ್ ಸಮಥಿಂಗ್ ಸ್ವೀಟ್ ಅಂಡ್ ದಟ್ ಇಸ್ ದ ರೀಸನ್ ಆಸ್ ಸೂನ್ ಆಸ್ ಯು ಸಿ ಎನಿ ಫ್ಲೇವರ್ಡ್ ಫಿಸಿ ಡ್ರಿಂಕ್ ಯು ಫೀಲ್ ಲೈಕ್ ಡ್ರಿಂಕಿಂಗ್ ಇಟ್. ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕೂಲಿಂಗ್ ಎಫೆಕ್ಟ್ ಇಸ್ ಈಕ್ವಲ್ ಟು ಫಿಸಿ ಡ್ರಿಂಕ್ಸ್ ಅಂತ ತೋರಿಸಿರ್ತಾರೆ. ಸೊ ಅದು ಎಷ್ಟು ಡೀಪ್ ಆಗಿ ನಮ್ಮ ಬ್ರೈನ್ ನಲ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ ಅಂದ್ರೆ ಆಸ್ ಸೂನ್ ಆಸ್ ಯು ಸಿ ಅ ಫಿಸಿ ಡ್ರಿಂಕ್ ಯು ಫೀಲ್ ಲೈಕ್ ಡ್ರಿಂಕಿಂಗ್ ಇಟ್. ಬೇಸಿಕ್ಲಿ ಇಟ್ಸ್ ಅ ಹ್ಯಾಬಿಟ್ ಲೂಪ್. ನಿಮಗೆ ತುಂಬ ಶೆಕೆ ಆದಾಗ ಸ್ವೆಟ್ ಆಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ಎನರ್ಜಿ ಕಡಿಮೆ ಆದಾಗ ಯು ಫೀಲ್ ಲೈಕ್ ಡ್ರಿಂಕಿಂಗ್ ದೀಸ್ ಫಿಸಿ ಡ್ರಿಂಕ್ಸ್. ಇದು ಕುಡಿದ ತಕ್ಷಣ ರಿಲೀಫ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಈ ಬಾಟಲ್ಸ್ ನೋಡಿದಾಗ ಯು ಕ್ರೇವ್. ಸೊ ಇಟ್ ಈಸ್ ಅ ಲೂಪ್. ನೀವು ನಿಜವಾಗ್ಲೂ ನಿಮ್ಮ ಬಾಡಿನ ಕೂಲ್ ಮಾಡ್ಕೋಬೇಕು, ಹೈಡ್ರೇಟ್ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಬೆಟರ್ ಆಪ್ಷನ್ಸ್. ನೀವು ಮಜ್ಜಿಗೆ ಕುಡಿಬೋದು, ಎಳ್ನೀರು ಕುಡಿಬೋದು, ಲೆಮನ್ ಜ್ಯೂಸ್ ಕುಡಿಬೋದು, ನೆನೆಸಿರೋ ಕಾಮಕಸ್ತೂರಿ ಬೀಜ ಕುಡಿಬೋದು. ಸೊ ದೀಸ್ ಆರ್ ಬೆಟರ್ ದ್ಯಾನ್ ಗೋಯಿಂಗ್ ಫಾರ್ ದೀಸ್ ಎನರ್ಜಿ ಡ್ರಿಂಕ್ಸ್. I hope this video was informative. If you have liked this video, do follow.